ಆಯ್ತು. ಇದು ನೋಡ್ರಿ ಲಿಂಗಕ್ಕೆ ನೀರು ಹಾಕ್ಬೇಕು. ಲಿಂಗಕ್ಕೆ ನೀರು ಹಾಕ್ಬೇಕು. ಲಿಂಗಕ್ಕೆ ನೀರು ಹಾಕಿದ ನಂತರ ಇದು ಗೋತ ಹಾಕಬೇಕು. ಗೋತ ಹಾಲು ತುಪ್ಪ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿದ ನಂತರ ಇಲ್ಲಿ ಮತ್ತೊಂದು ಪದಾರ್ಥ ದೇವ್ರದ್ದು ಇದು ಇರ್ತದೆ. ಈಗ ಇದು ಎಳನೀರು ರೀ. ಎಳನೀರು ಹಾಕ್ಬೇಕು. ಎಳನೀರು ಹಾಕಿದ ನಂತರ ಇದಕ್ಕೆ ಎಲ್ಲ ಸೂಟ್ಬೇಕು. ಲಿಂಗ ಎಲ್ಲ ಲಿಂಗ ಸೂಟಿ ಇದಕ್ಕೊಂದು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿದ ನಂತರ ಇದು ಹೆಣ್ಣು ದೇವರಿಗೆ ಶ್ರೇಷ್ಠಾದ ದೀಪ ರೀ. ಇದು ಹೆಣ್ಣು ದೇವರಿಗೆ ಪರಮಾತ್ಮಗ ಪಾರ್ವತಿ. ಇದು ಒಂದು ಸಲ ಮತ್ತೊಂದು ಸಲ ಇದು ಎಳೆದೆಲೆಯಿಂದ ಪ್ರತಿಯೊಂದು ಹಾಕ್ಬೇಕು. ದೇವ್ರಿಗೆ ಈ ಪ್ರತಿಯೊಂದು ಹಾಕಬೇಕು. ಹಾಕಿದ ನಂತರ ಮತ್ತೊಂದು ಸಲ ನೀರು ಮತ್ತೊಂದು ಸಲ ನೀರು ಆಗಬೇಕು. ಆಗಿದ ನಂತರ ಇದು ಸ್ವಚ್ಛವಾಗಿ ಈ ಲಿಂಗಕ್ಕೆ ಸ್ವಚ್ಛವಾಗಿ ಸೂಟಬೇಕು. ಇದು ನಿಂಗು ವಸ್ತ್ರ ತೊಳಿಬೇಕು. ಇದಕ್ಕೆ ನಿಂಗು ವಸ್ತ್ರ ಅಂತಾರೆ. ಇದಕ್ಕೆ ನಿಂಗಕ್ಕೆ ನಾವು ಹೆಂಗೆ ಬಟ್ಟೆ ಉಟ್ಕೋತೀವಲ್ಲ ಈ ಜೀವನಕ್ಕೆ ಹಂಗೆ ಅವನೇನು ಇದು ಬಟ್ಟೆ ರೀ. ಬಟ್ಟೆ ಹಾಕಿದಂಗೆ ಇದು ನಿಂಗು ವಸ್ತ್ರ. ನಾವು ಎಂಥ ಅದು ಇದು ಮಾಡ್ತೀವಿ ಅಂಥ ಹೊಸ ಲಿಂಗ ವಸ್ತ್ರ ಇರಬೇಕು. ಇದ್ದಿದ ನಂತರ ಇದು ಸ್ವಚ್ಛವಾಗಿ ಮಾಡಿದ್ರಿಂದ ಈಗೇನು ಮಾಡಬೇಕು ಗೊತ್ತು? ಈಗೇನು ಮಾಡಬೇಕಂದ್ರೆ ಇದು ಏನದ ಈಬತ್ತಿ ಅದನ್ನೇ. ಈಬತ್ತಿ ಮೊದಲು ನಾವು ಹಚ್ಕೊಂಡು ಶಿವಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದಕ್ಕೆ ಏನು ಮಾಡಬೇಕು? ಏಕ ಲಿಂಗದ ಗದ್ದಿಗೆ ಅಂಥೇಳಿ ನಮಗೆ ಹೆಂಗೆ ತಿಳಿತದ ಹಂಗೆ ಮಾಡಬೇಕು. ಇನ್ನೊಬ್ಬರು ನೋಡಿ ನಾವು ಮಾಡ್ಬಾರ್ದು. ನಾವು ಹೆಂಗೆ ಬರ್ತದ ನಾವು ಆ ಶಿವನಿಗೆ ಹೆಂಗಾದ್ರೂ ಭೀ ಒಪ್ಪಿಗಾಗ್ತದೆ ನಾವು ಮಾಡ್ಬೇಕು. ಮಾಡಿದ ನಂತರ ಇದಕ್ಕೆ ಈಬತ್ತಿ ಹಚ್ಬೇಕು. ಮತ್ತು ಅದರ ನಂತರ ಗಂಧ ಹಚ್ಬೇಕು. ಅದರ ನಂತರ ಏನು ಅಷ್ಟಗಂಧ ಅಂತಿರ್ತದೆ ಅದು ಹಚ್ಬೇಕು. ಅದಾಗಿದ ನಂತರ ಓಂ ನಮಃ ಶಿವ ಅಂತೇಳಿ ಕುಂಕುಮ ಲೇಪಿತ ಮಾಡ್ಬೇಕು. ಕುಂಕುಮ ಆಮೇಲೆ ನೋಡ್ರಿ ಇದಕ್ಕೆ ಲಕ್ಕಿ ಏರ್ಸ್ಬೇಕು. ಆಮೇಲೆ ಗರಿಕೆ ಏರ್ಸ್ಬೇಕು. ಆಮೇಲೆ ಇದು ಶ್ರೇಷ್ಠವಾದ ಶಿವನ ಹೂವು, ಇದು ಧತ್ರಿ ಹೂವು. ಮತ್ತು ಆಮೇಲೆ ಇದು ಬೆಳ್ಳಿ ಹಾಕೋಣ ಅಂತೇಳಿ ಬರ್ತದೆ. ಇದು ಓಂ ನಮಃ ಶಿವಾಯ. ಇದು ನಮ್ಮನ್ನ ಏರ್ಸ್ಬೇಕ್ರಿ. ಇದು ನಮ್ಮ ಹಳ್ಳಿದಾಗ ಮುತ್ತಲಿಲ್ವ ಹೂವು ಅಂತಾರೆ, ಮುತ್ತಲು ಹೂವು. ಅದರ ನಂತರ ಇದು ಎಕ್ಕಿ ಹೂವು ಅಂತ ಇರ್ತದೆ. ಇದು ಎಕ್ಕಿ ಹೂವು ಅಂತ ಏರ್ಸ್ಬೇಕು. ಎಕ್ಕಿ ಹೂವು ಏರ್ಸಿದ್ರಿ ಆಮೇಲೆ ಇದು ಹೂ ಏರ್ಸ್ಬೇಕು, ಪುಷ್ಪಧಾರಣೆ. ಆಮೇಲೆ ಇಲ್ಲಿ ಮಲ್ಲಿಗೆ ಹೂವು ಅಂತ ಬರ್ತದೆ ನಮ್ಮ ಹಳ್ಳಿ. ಮಲ್ಲಿಗೆ ಹೂವು ಏರ್ಸಿದ ನಂತರ ನಾವು ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ. ಆನಂತರ ನಾವು ಇದು ಬೆಳಗ್ಬೇಕು ರೀ, ಉದ್ದಿನ ಕಡ್ಡಿ ಬೆಳಗ್ಬೇಕು ರೀ. ಆಮೇಲೆ ಕರ್ಪೂರ ಬೆಳಗ್ಬೇಕು ರೀ. ಕರ್ಪೂರ ನೋಡಿ. ಈಗ ಈ ಆರತಿ ಬೆಳಗ್ಬೇಕು. ಆರತಿ ಆಮೇಲೆ ನೋಡಿ ನಮ್ಮ ಹಳ್ಳಿದಾಗ
ಇದೆಲ್ಲ ಉತ್ತರಣಿ ಅಂತ ಇರ್ತದೆ. ಉತ್ತರಣಿ ಇದು ಸೃಷ್ಟಾದ ದೇವರು ಇದು ಬೆಳಗ್ಗೆ. ಇದು ನಂತರ ಇದು ತುಪ್ಪದ್ದು, ಇದು ತುಪ್ಪದ್ರಿ, ಇದು ತುಪ್ಪದ ಹಚ್ಚಿ ಬೆಳಗ್ಬೇಕು ಲಿಂಗ. ಇದು ತುಪ್ಪದ ಹಚ್ಚಿ ಬೆಳಗ್ಬೇಕು ರೈಸು. ಆಮೇಲೆ ದೇವ್ರಿಗೆ ಆಯ್ತು ರೀ. ಈಗ ಮತ್ತು ಇದು ನಾವು ಇದು ಕೆಳಗೆ ಹಾಕಬೇಕು, ಹಾಕಿ ಮತ್ತೊಮ್ಮೆ ಹಾಕಬೇಕು. ಇದು ಮತ್ತೊಮ್ಮೆ ಹಾಕಬೇಕು. ಈಗ ಮತ್ತೊಮ್ಮೆ ಹಾಕಬೇಕು. ಇವೆಲ್ಲ ಹಾಕಬೇಕು ಈಗ. ಯಾಕಂದ್ರೆ ದೇವ್ರಿಗೆ ಅಭಿಷೇಕ ಮಾಡಿದಂಗೆ ಇದೆಲ್ಲ. ಏನೋ ಇದು ಶಿವರಾತ್ರಿ ಅಂದ್ರೆ ಶಿವನ ಬಾಗಿಲು ತೆರೆದಿತ್ತು ಅಂತ ಹೇಳ್ತಾರೆ. ನಮ್ಮ ಹಳ್ಳಿದಾಗ ಇಷ್ಟೇ ಅಂತಾರೆ. ನೀವು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಯಾರು. ನಮ್ಮ ಹಳ್ಳಿ ಪದ್ಧತಿ. ಇದು ಮತ್ತೊಮ್ಮೆ ಗದ್ದೆ ಬಡಿ, ಮತ್ತೊಮ್ಮೆ ಲಿಂಗ ಮತ್ತು ಇಡಬೇಕು. ಈಗ ಮತ್ತು ಗಂಧ ಹಚ್ಚಿ, ಈಗ ಇದು ಮತ್ತು ಪುಷ್ಪಗಂಧ ಅಂತ, ಇದು ಕುಂಕುಮ ಲೇಪನೆ ಅಂತ, ಇದು ಚಂದ ಲೇಪನೆ. ಈಗ ರೀ ಮತ್ತು ಲಕ್ಕಿ ಹಚ್ಬೇಕು. ಇದು ಆಮೇಲೆ ಪತ್ರಿ ಹಚ್ಬೇಕು. ಮತ್ತು ಆಮೇಲೆ ಇದು ಶಂಕುಬರ ಹೂವು ಅಂತ, ಇದು ಎಕ್ಕಿ ಹೂವು ಅಂತ, ಇದು ಮುತ್ತು ಹೂವು ಅಂತ, ಇದು ಮಲ್ಲಿಗೆ ಪುಷ್ಪ. ಆಮೇಲೆ ಶಿವನಿಗೆ ಕರ್ಕಿ ಲೇಪನೆ, ಕರ್ಕಿ. ಇಷ್ಟೆಲ್ಲ ಏರಿಸಿ ಮತ್ತೆ ನೋಡಿರಿ ಈಗ ಮತ್ತೊಮ್ಮೆ ಆರತಿ ಬೆಳಗ್ಗೆ. ಆಮೇಲೆ ಬೆಳಗ್ಗೆ ಕರ್ಪೂರ ಬೆಳಗ್ಗೆ, ಊರಿನ ಕಡ್ಡಿ ಬೆಳಗ್ಗೆ. ಇದು ಕರ್ಪೂರ ಬೆಳೆ, ಕರ್ಪೂರ ಹಚ್ಚಿ ಕರ್ಪೂರ ಬೆಳಗ್ಗೆ. ಈಗ ನೈವೇದ್ಯ, ಎರಡನೇ ಸರಿ ನೈವೇದ್ಯ. ಶೈಲೇಪತಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಯ್ತು. ಈಗ ನೋಡಿ ಮೂರನೇ ಸರಿ ಈಗ ಇಷ್ಟು ಹಾಕಬೇಕು. ಇಷ್ಟು ಹಾಕಿ ಮುಗಿಸಿ. ಈಗ ಇದು ಎರಡನೇದು. ಈಗ ನೋಡಿ ನೀರು ಹಾಕಿ ಈಗ ಸ್ವಚ್ಛತಾಗಿ ಇಲ್ಲಿಂದ ಸೂಡಬೇಕು. ಇಲ್ಲಿಂದ ಸೂಟಿ ನೋಡಿ ಇಲ್ಲಿಂದ ಸದ್ಯ ಇಡಬೇಕು. ಇಟ್ಟು ನೋಡ್ರಿ ನಾವು ಮತ್ತೊಮ್ಮೆ ಹಿಡಿ. ಇದು ಮತ್ತೊಂದು ಸಲ ಇವತ್ತು ಹಚ್ಚಬೇಕು. ಹಚ್ಚಿ ಇದು ಲಿಂಗದ ಗದ್ದಿಗೆ ಅಂತ ಹೇಳಿ ಕೂಡಿಸ್ಬೇಕು. ಈಗ ನೋಡಿರಿ ಫಸ್ಟ್ ತುಳಸಿ ಧಾರಣೆ, ಆಮೇಲೆ ಲಕ್ಕಿ, ಆಮೇಲೆ ಪತ್ರಿ, ಆಮೇಲೆ ಪುಷ್ಪ, ಆಮೇಲೆ ಮುತ್ತಲ ಪುಷ್ಪ, ಆಮೇಲೆ ಕಮಲಧಾರಣೆ, ಆಮೇಲೆ ಕರಿಕೆ. ಇಷ್ಟು ಏರಿಸಿದ ನಂತರ ಈಗ ಮತ್ತೆ ನೋಡಿ ಊದಿನ ಕಡ್ಡಿ ಬೆಳಬೇಕು. ಆಮೇಲೆ ಮೊದಲು ಏನಿಲ್ರಿ ದೇವರಿಗೆ ನಮ್ಮ ಹಳ್ಳಿದಾಗ ಆಕಳ ಹಾಲು ಹಿಡಿತೀವಿ. ಆಮೇಲೆ ಆಕಳ ಹಾಲು ಹಿಡ್ದೇವಿಲ್ಲ. ಈಗ ನೋಡಿರಿ ಇದು ಹಿಡಿತೀವಿ ನೈವೇದ್ಯ.
ನೈವೇದ್ಯ ಸಮರ್ಪಯಾಮಿ. ಓಂ ನಮಃ ಶಿವಾಯ, 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 ಶಿವಾಯ ನಮಃ ಶಿವಾಯ. ಆಯ್ತು ನೋಡ್ರಿ. ಈಗ ನೋಡ್ರಿ ಏನು ಮಾಡ್ತಾರೆ ಶಿವಾಯ. ಈ ಲಿಂಗ ಅದ ನೋಡ್ರಿ, ಗದ್ದಿಗೆ ಲಿಂಗದ ಗದ್ದಿಗೆ ತಗೊಂಡು ಈ ಲಿಂಗದ ಒಳಗೆ ನಾವು ಈ ಲಿಂಗ ಅನ್ನೋದು ಒಳಗೆ ಇಟ್ಕೋತೀವಿ. ಲಿಂಗ ಗದ್ದಿಗೆ ಸ್ವಲ್ಪ ಸ್ವಚ್ಛ ಮಾಡಬೇಕಲ್ಲ, ಅದಕ್ಕೆ ಸದ್ಯ ಇಟ್ಕೋತೀವಿ. ಇಟ್ಕೊಂಡು ಶಿವಾಯ ಈಗ ದೇವ್ರಿಗೆ ಬೆಳಗ್ತೇವೆ. ಇಲ್ವಾ ಈ ಕಡೆ ಎದುರು ಈ ಕಡೆ ನನಗೆ ಕಣ್ಣು ಶಿವ ಶಿವ ಶಿವ